ಸೊ ಹೆಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ತುಂಬಾ ಹುಷಾರಿರಲಿಲ್ಲ, ಹಾಗಾಗಿ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಯುಗಾದಿ ಅಂದರೆ ನಮಗೆ ನೆನಪಾಗೋದು ಒಬ್ಬಟ್ಟು ಮತ್ತು ವಡೆ ಆ್ಯಂಡ್ ಎಣ್ಣೆ ಸ್ನಾನ. ಸೊ ಹಾಗಾಗಿ ಇಲ್ಲಿ ಒಬ್ಬಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮೊದಲು ಒಂದು ಕುಕ್ಕರ್ಗೆ ಅರ್ಧ ಗ್ಲಾಸ್ ಕಡಲೆಬೇಳೆ ಒಂದು ಅರ್ಧ ಗ್ಲಾಸ್ ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಬೇಕು. ಬೇಳೆ ಕೂಗೋ ಗ್ಯಾಪಲ್ಲಿ ಕಾಯಿ ತುರಿಯೋಣ ಅಂತ ಹೋಗಿ ನನ್ನ ಕೈಯನ್ನೇ ತುರ್ಕೊಂಡ್ಬಿಟ್ಟೆ. ನೋಡಿ ಹೆಂಗೆ ರಕ್ತ ಬರ್ತಾ ಇದೆ. ಮೊದಲೆಲ್ಲ ಈ ಥರ ಸ್ವಲ್ಪ ಗಾಯ ಆದರೆ ಅದನ್ನೇ ದಿನ ಇಡೀ ಇಟ್ಕೊಂಡು ಕೂರ್ತಿದ್ವೇನೋ. ಬಟ್ ಇವಾಗ ಅಮ್ಮ ಆಗಿರೋದ್ರಿಂದ, ವೈಫ್ ಆಗಿರೋದ್ರಿಂದ ಸೊ ಏನು ಸ್ವಲ್ಪ ಗಾಯ ಆದ್ರೂ ಬ್ಯಾಂಡೇಡ್ ಹಾಕೊಂಡು ಅಗೇನ್ ಕಂಟಿನ್ಯೂ ಮಾಡಿದೆ. ಅಷ್ಟರಲ್ಲಿ ಕುಕ್ಕರ್ ಒಂದು ವಿಷಲ್ ಬಂದಿತ್ತು. ಸೊ ಬೆಂದಿರೋ ಬೇಳೆನ ರಸನ ಸಪ್ರೇಟ್ ಮಾಡಿ ಒಂದು ಬಾಣಲಿಯಲ್ಲಿ ಬೇಳೆ ಮತ್ತು ಕಾಯಿ ತುರಿ, ಬೆಲ್ಲ ಆ್ಯಂಡ್ ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಎಷ್ಟು ಬೇಯಿಸ್ಕೊತಿರೋ ಒಬ್ಬಟ್ಟು ಅಷ್ಟು ದಿನ ನಿಮಗೆ ಏನು ಹಾಳಾಗೋದಿಲ್ಲ. ಸೊ ನೋಡಿ ಈ ಥರ ಅದು ಬೆಲ್ಲ ಎಲ್ಲ ಕರಗಿ ಈ ಥರ ಗಟ್ಟಿ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಯಾವುದೇ ರೀತಿ ವಾಟರ್ನ ಆ್ಯಡ್ ಮಾಡಬಾರ್ದು. ನೀವೇನಾದರೂ ವಾಟರ್ ಮಾಡಿದ್ರೆ ಒಬ್ಬಟ್ಟು ಹೋಗಿ ಪಾಯಸ ಆಗಿಬಿಡುತ್ತೆ. ಸೊ ನೋಡಿ ಈ ಥರ ಗಟ್ಟಿಯಾಗಿ ರುಬ್ಕೊಬೇಕು. ಸೊ ಒಬ್ಬಟ್ಟೂನ ರೆಡಿ ಆಯಿತು. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಆಚೆ ಎಲ್ಲ ಈ ಥರ ಇವಾಗ ಬೇಸಿಗೆ ಆಗಿರೋದ್ರಿಂದ ಮನೆ ಮುಂದೆ ಇರೋ ಮರಗಳಲ್ಲಿರೋ ಎಲೆ ಎಲ್ಲ ಉದುರುತ್ತಾ ಇದೆ. ಸೊ ಎಷ್ಟು ಸಲ ಗುಡಿಸಿದ್ರು ಅಗೇನ್ ಬರ್ತಾನೆ ಇರುತ್ತೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸಲಿಗೆ ಕುಂಕುಮ ಮತ್ತು ರಂಗೋಲಿ ಎಲ್ಲ ಹಾಕ್ತಾ ಇದ್ದೀನಿ. ಸೊ ನನಗೆ ಅಷ್ಟೊಂದು ರಂಗೋಲಿ ಹಾಕಕ್ಕೆ ಬರೋದಿಲ್ಲ, ಬಟ್ ಮ್ಯಾನೇಜಬಲ್ ಅಷ್ಟೇ. ಹೇಗೋ ಕಷ್ಟಪಟ್ಟು ಯುಗಾದಿ ಅಲ್ವಾ ಒಂದು ಚೆನ್ನಾಗಿರೋ ರಂಗೋಲಿ ಹಾಕೋಣ ಅಂತ ಇದನ್ನು ಹಾಕಿದೆ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನನಗೆ ಬರೋದು ಇದು ಒಂದೇ ರಂಗೋಲಿ, ರೋಸ್ ರಂಗೋಲಿ. ಸೊ ಹೇಗಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಎಲ್ಲ ಆಯಿತು. ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಅಡುಗೆ ಎಲ್ಲ ಮಾಡಿ ಆಮೇಲೆ ಪೂಜೆಗೆ ರೆಡಿ ಮಾಡಿ ನಾವು ರೆಡಿ ಆಗ್ತೀವಿ. ಸಿಹಿ ಆಲ್ರೆಡಿ ಸ್ನಾನ ಮಾಡಿ ರೆಡಿಯಾಗಿ ತಿಂದು ಮಲ್ಕೊತಾ ಇದ್ದಾಳೆ. ಸೊ ಅಷ್ಟೇ ಗೈಸ್, ಇವಾಗ ಅಡುಗೆ ಮಾಡೋಣ. ಸೊ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಬೇಗ ಮಾಡಬೇಕು. ಸೊ ಬೇಗ ಹಬ್ಬ ಮುಗಿದ್ರೆ ದಿನ ಎಲ್ಲ ಆರಾಮಾಗಿರ್ಬೋದು ಅಂತ. ಸೊ ಅಡುಗೆ ಎಲ್ಲ ಆದ್ಮೇಲೆ ಆಲ್ರೆಡಿ ಒಬ್ಬಟ್ಟು ನಾನು ಕಲಸಿ ಇಟ್ಟಿದ್ದೀನಿ. ಇದಕ್ಕೆ ಚಿರೋಟಿ ರವೆ, ಮೈದಾ ಹಿಟ್ಟು ಒಂದು ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಅದನ್ನು ನಾದಬೇಕು. ಸೊ ಅವಾಗ ಚೆನ್ನಾಗಿ ಬರುತ್ತೆ. ಅದನ್ನು ನಾದ್ಬಿಟ್ಟು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಸೊ ಅಡುಗೆ ಎಲ್ಲ ಮುಗಿಯೋಷ್ಟರಲ್ಲಿ 1 ಅವರ್ ಆಗುತ್ತೆ. ಅಷ್ಟರಲ್ಲಿ ಅದು ನೀಟಾಗಿ ನೆನೆಯುತ್ತೆ ಅಂತ. ಸೊ ಚಿರೋಟಿ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಬ್ಬಟ್ಟು. ಇಲ್ಲಿ ಒಬ್ಬಟ್ಟು ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಒಬ್ಬಟ್ಟು ಸಾಂಬಾರು ಏನಿಲ್ಲ, ಜಸ್ಟು ನಾವು ಬಸ್ ಸಾಂಬಾರು ಮಾಡ್ತೀವಲ್ವ ಅದೇ ಥರ ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ ಎಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡು ಕಾಯಿ ತುರಿ ಆ್ಯಂಡ್ ಚಿಲ್ಲಿ ಪೌಡರ್ ಹಾಕೊಂಡು ರುಬ್ಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕೋದಷ್ಟೇ, ಮುಗ್ದೋಗುತ್ತೆ. ಆ್ಯಂಡ್ ಇಲ್ಲಿ ಕಾಬೂಲ್ ಕಡಲೆ ಕೂಡ ಬೇಯಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಅನ್ನಕ್ಕಿಟ್ಟು ಸೊ ಚಿತ್ರಾನ್ನ ಮಾಡಿ ಕೋಸಂಬರಿ ಮಾಡಿದರೆ ಮುಗೀತು. ಸೊ ಅವಾಗಲೇ ಹೂರ್ಣನ ಮಾಡಿ ಇಟ್ಟಿದ್ವಿ ಅಲ್ವಾ. ಸೊ ಅದಕ್ಕೆ ಮೈದಾ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ವಿ. ಸ್ವಲ್ಪ ಈಗ ಮೈದಾ ಹಿಟ್ಟನ್ನ ತೊಗೊಂಡು, ಕಡಿಮೆ ಮೈದಾ ಹಿಟ್ಟನ್ನ ನೀವು ಯೂಸ್ ಮಾಡಿದಷ್ಟು ಅದು ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮೈದಾ ಹಿಟ್ಟನ್ನ ತೊಗೊಂಡು ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಮೈದಾ ಹಿಟ್ಟ ಕೂಡ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ನಂತರ ಹೂರ್ಣನ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಒಂದು ಉಂಡೆನ ಇದರಲ್ಲಿ ಹಾಕಿ ನೀಟಾಗಿ ಕವರ್ ಮಾಡಬೇಕು. ಅದೆಲ್ಲೂ ಓಪನ್ ಆಗದೆ ಇರೋ ಥರ ನೀಟಾಗಿ ಕವರ್ ಮಾಡಿ ಈ ಥರ ಬಾಳೆ ಎಲೆ ಮೇಲೆ ತಟ್ಟಿದ್ರೆ ಆಯಿತು. ಆ್ಯಂಡ್ ಇದಕ್ಕೆ ಒಬ್ಬಟ್ಟು ಎಲೆ ಅಂತ ಬರುತ್ತೆ. ಆ್ಯಂಡ್ ಬಟರ್ ಪೇಪರ್ನ ಕೂಡ ನೀವು ಯೂಸ್ ಮಾಡ್ಬೋದು. ನನಗೆ ಬಾಳೆ ಎಲೆ ಮೇಲೆ ಮಾಡೋದೇ ತುಂಬಾ ಇಷ್ಟ. ಬಾಳೆ ಎಲೆ ಏನಾದರೂ ತಿಂತಾ ಇದ್ದರೆ ಆ್ಯಂಡ್ ಅದರಲ್ಲಿ ಮಾಡಿದ ಫುಡ್ಸು ಅದೇ ಫ್ಲೇವರ್ಸ್ ಇರುತ್ತೆ. ಬೇಕಾದರೆ ನೀವು ಟೆಸ್ಟ್ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಒಬ್ಬಟ್ಟನ್ನ ತಟ್ಟಿ ಆದಮೇಲೆ ಒಂದು ಹೆಂಚನ್ನ ಇಟ್ಟು ಅದರಲ್ಲಿ ನೀಟಾಗಿ ಬೇಯಿಸ್ಕೊಬೇಕು, ಟರ್ನ್ ಮಾಡ್ತಾ. ಸೊ ಈ ಥರ ಮಾಡಿದ್ರೆ ಸೂಪರ್ ಆಗಿರೋ ಒಬ್ಬಟ್ಟು ರೆಡಿ ಆಗುತ್ತೆ. ನೀವೊಂದ್ಸಲ ಟ್ರೈ ಮಾಡಿ, ಟ್ರಸ್ಟ್ ಮೀ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಎಲ್ಲ ಮಾಡಾಯ್ತು ಗೈಸ್. ಒಬ್ಬಟ್ಟು ಒಂದು ಬಾಕಿ ಇದೆ ಆ್ಯಂಡ್ ವಡೆ ಒಂದು ಬಾಕಿ ಇದೆ. ಒಬ್ಬಟ್ಟು ನಾನು ತಟ್ತಾ ಇದ್ದೀನಿ ಇಲ್ಲಿ ಹಂಗೆ. ಆ್ಯಂಡ್ ಇದಾದಮೇಲೆ ನಾನು ದೇವ್ರ ಪೂಜೆಗೆ ರೆಡಿ ಮಾಡ್ಕೊತೀನಿ. ವಡೆ ಮಾಡ್ತಾರೆ.
ದೇವ್ರ ಪೂಜೆಗೆಲ್ಲ ರೆಡಿಯಾಗಿ ನಾನು ಬಂದು ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ಅಷ್ಟರಲ್ಲೇ ನನ್ನ ಹಸ್ಬೆಂಡು ಒಡೆನ ಮಾಡ್ತಾಯಿದ್ರು. ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ನನ್ನ ಹಸ್ಬೆಂಡ್ ಸೀರಿಯಸ್ ಆಗಿ ಬೇಬಿ ಇರೋದ್ರಿಂದ ಸೊ ಏನು ಹೇಳೋ ವರ್ಡ್ಸೇ ಇಲ್ಲ. ಸೋ ಬ್ಲೆಸ್ಡ್ ಅನ್ನೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ಥರ ನನ್ನ ತಮ್ಮ ಕೊಟ್ಟಿದ್ದ ಫೋಟೋನ ಯುಗಾದಿ ಹಬ್ಬದ ದಿನ ಇಟ್ಟು ಪೂಜೆ ಮಾಡಿದ್ವಿ. ಏನೋ ಒಂಥರ ಶಾಂತಿ, ನೆಮ್ಮದಿ, ಮನಸ್ಸಿಗೆ ಒಂಥರ ಖುಷಿ ಆಯಿತು. ಎಲ್ಲರಿಗೂ ಯುಗಾದಿ ಹಬ್ಬ ಒಳ್ಳೆಯದನ್ನು, ಹೊಸತನ್ನು ತಂದುಕೊಡ್ಲಿ ಅಂತ ಆಶಿಸ್ತೀನಿ. ಪೂಜೆ ಎಲ್ಲ ಆಯಿತು, ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಹಿಂಗೆ ರೆಡಿ ಆಗಿದ್ದಾಳೆ. ಶೇ ಹಾಯ್ ಕಣ. ಈ ಹತ್ರನೇ ಟೆಂಪಲ್ ಇತ್ತು, ಕೈ ಮುಗ್ದು ಊಟ ಮಾಡಬೇಕು. ಸೊ ಹೀಗಿತ್ತು ನಮ್ಮ ಮನೆ ಯುಗಾದಿ ಹಬ್ಬ. ಟೆಂಪಲಿಂದ ಬಂದು ನಾವು ಏನೇ ಹಬ್ಬ ಮಾಡಲಿ, ಯಾವುದೇ ಪೂಜೆ ಏನೇ ಇರ್ಬೋದು, ಲಾಸ್ಟಲ್ಲಿ ಮನಸ್ಸಿಗೆ ಖುಷಿಯಾಗಿರೋ ಊಟ ಮಾಡಿದ್ರೆ ಆ ಫೀಲ್ ಲೆವೆಲ್ಲೇ ಬೇರೆ ಇರುತ್ತೆ. ಸೊ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡ್ ಒಟ್ಟಿಗೆ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡಿದ್ವಿ. ನನಗೆ ಎಕ್ಸ್ಪೆಷಲಿ ಬಾಳೆ ಎಲೆಯಲ್ಲಿ ಊಟ ಮಾಡೋದಂದರೆ ತುಂಬಾ ಇಷ್ಟ. ಸೇಮ್ ನಮ್ಮ ಹಸ್ಬೆಂಡ್ಗೂ ಅದೇ ರೀತಿ. ಸೊ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.